ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 12 ಇದೀಗ ಆರಂಭವಾಗಿದೆ. ಈ ಸೀಸನ್ ಕಳೆದ ಹಲವು ಸೀಸನ್ಗಳಿಗಿಂತ ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಬಾರಿ ಕಿಚ್ಚರವರ ನಿರ್ಧಾರದ ಪ್ರಕಾರ ಪ್ರತಿಯೊಂದು ಮನೆಯಲ್ಲಿ ನಡೆಯುವಂಥ ಸನ್ನಿವೇಶಗಳು ಕನ್ನಡದಲ್ಲಿಯೇ ನಡಿಬೇಕು, ಜೊತೆಗೆ ಟೀಮ್ ಕೂಡ ಕನ್ನಡದ್ದಾಗಿರಬೇಕು. ಹಾಗೆ ಯಾವುದೇ ರೀತಿಯ ಕಾಂಟ್ರವರ್ಸಿ ಮಾಡಿಕೊಂಡಂತಹ ಅಥವಾ ಮಾಡ್ತಿರುವಂಥ ಸೆಲೆಬ್ರಿಟಿಗಳನ್ನು ಒಳಗಡೆ ಕರ್ಕೊಬಾರ್ದು ಅಂತ ಸುದೀಪ್ ರವರು ಹೇಳಿದ್ದಾರೆ. ಜೊತೆಗೆ ಈ ಬಾರಿ ತಾನು ಬಿಗ್ ಬಾಸನ್ನು ಹೋಸ್ಟ್ ಮಾಡ್ತೀನಿ, ಜೊತೆಗೆ ಇದೊಂದೇ ಸೀಸನ್ ಅಲ್ಲದೆ ಇನ್ನು ಮುಂದಿನ 4 ಸೀಸನ್ಗಳಿಗೆ ಸೈನ್ ಹಾಕಿರೋ ಬಗ್ಗೆ ಕೂಡ ಕಿಚ್ಚ ಅವರು ಹೇಳ್ಕೊಂಡಿದ್ದಾರೆ. ಇನ್ನು ಈ ಬಾರಿಯ ಕಂಟೆಸ್ಟೆಂಟ್ಗಳು ಯಾರ್ಯಾರು ಅಂತ ನೋಡ್ತಾ ಹೋಗ್ತಾ ರೀಲ್ಸ್ನಲ್ಲಿ ಟ್ರೆಂಡಿಂಗ್ ಆಗಿರುವಂಥ ಭೂಮಿಕಾ ಬಸವರಾಜ್ ಅವರು ಈ ಬಾರಿ ದೊಡ್ಡ ಮನೆಗೆ ಎಂಟ್ರಿ ಕೊಡಲಿದ್ದಾರೆ. ಅಷ್ಟೇ ಅಲ್ಲದೆ ಕಿಪಿ ಕೀರ್ತಿ ಅವರು ಕೂಡ ವಿಶೇಷ ಪಾತ್ರದಲ್ಲಿ ಈ ಮನೆಗೆ ಎಂಟ್ರಿ ಕೊಡಲಿದ್ದಾರೆ. ಇನ್ನು ಕಾಮಿಡಿ ಕಿಲಾಡಿ ಖ್ಯಾತಿಯ ರಾಘವೇಂದ್ರ ಅವರು, ಇವರು ಲೇಡಿ ಗೆಟಪ್ನಲ್ಲೇ ತುಂಬ ಮಿಂಚಿದ್ರು, ಇವರು ಕೂಡ ಈ ಬಾರಿ ಬಿಗ್ ಬಾಸ್ ಮನೆಗೆ ಬರಲಿದ್ದಾರೆ. ಇಷ್ಟೇ ಅಲ್ಲದೆ ವಿಶೇಷ ಎಂಬಂತೆ ಚಾರ್ಲಿ ನಾಯಿ ಕೂಡ ಈ ಬಾರಿಯ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಲಿದೆ. ಇನ್ನು ಈ ವಿಷಯದ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅಂತ ಕೆಳಗಡೆ ಕಮೆಂಟ್ ಮಾಡಿ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು. ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 12 ಇದೀಗ ಆರಂಭವಾಗಿದೆ. ಈ ಸೀಸನ್ ಕಳೆದ ಹಲವು ಸೀಸನ್ಗಳಿಗಿಂತ ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಬಾರಿ ಕಿಚ್ಚರವರ ನಿರ್ಧಾರದ ಪ್ರಕಾರ ಪ್ರತಿಯೊಂದು ಮನೆಯಲ್ಲಿ ನಡೆಯುವಂಥ ಸನ್ನಿವೇಶಗಳು ಕನ್ನಡದಲ್ಲಿಯೇ ನಡಿಬೇಕು, ಜೊತೆಗೆ ಟೀಮ್ ಕೂಡ ಕನ್ನಡದ್ದಾಗಿರಬೇಕು. ಹಾಗೆ ಯಾವುದೇ ರೀತಿಯ ಕಾಂಟ್ರವರ್ಸಿ ಮಾಡಿಕೊಂಡಂತಹ ಅಥವಾ ಮಾಡ್ತಿರುವಂಥ ಸೆಲೆಬ್ರಿಟಿಗಳನ್ನು ಒಳಗಡೆ ಕರ್ಕೊಬಾರ್ದು ಅಂತ ಸುದೀಪ್ ರವರು ಹೇಳಿದ್ದಾರೆ. ಜೊತೆಗೆ ಈ ಬಾರಿ ತಾನು ಬಿಗ್ ಬಾಸನ್ನು ಹೋಸ್ಟ್ ಮಾಡ್ತೀನಿ, ಜೊತೆಗೆ ಇದೊಂದೇ ಸೀಸನ್ ಅಲ್ಲದೆ ಇನ್ನು ಮುಂದಿನ 4 ಸೀಸನ್ಗಳಿಗೆ ಸೈನ್ ಹಾಕಿರೋ ಬಗ್ಗೆ ಕೂಡ ಕಿಚ್ಚ ಅವರು ಹೇಳ್ಕೊಂಡಿದ್ದಾರೆ. ಇನ್ನು ಈ ಬಾರಿಯ ಕಂಟೆಸ್ಟೆಂಟ್ಗಳು ಯಾರ್ಯಾರು ಅಂತ ನೋಡ್ತಾ ಹೋಗ್ತಾ ರೀಲ್ಸ್ನಲ್ಲಿ ಟ್ರೆಂಡಿಂಗ್ ಆಗಿರುವಂಥ ಭೂಮಿಕಾ ಬಸವರಾಜ್ ಅವರು ಈ ಬಾರಿ ದೊಡ್ಡ ಮನೆಗೆ ಎಂಟ್ರಿ ಕೊಡಲಿದ್ದಾರೆ. ಅಷ್ಟೇ ಅಲ್ಲದೆ ಕಿಪಿ ಕೀರ್ತಿ ಅವರು ಕೂಡ ವಿಶೇಷ ಪಾತ್ರದಲ್ಲಿ ಈ ಮನೆಗೆ ಎಂಟ್ರಿ ಕೊಡಲಿದ್ದಾರೆ. ಇನ್ನು ಕಾಮಿಡಿ ಕಿಲಾಡಿ ಖ್ಯಾತಿಯ ರಾಘವೇಂದ್ರ ಅವರು, ಇವರು ಲೇಡಿ ಗೆಟಪ್ನಲ್ಲೇ ತುಂಬ ಮಿಂಚಿದ್ರು, ಇವರು ಕೂಡ ಈ ಬಾರಿ ಬಿಗ್ ಬಾಸ್ ಮನೆಗೆ ಬರಲಿದ್ದಾರೆ. ಇಷ್ಟೇ ಅಲ್ಲದೆ ವಿಶೇಷ ಎಂಬಂತೆ ಚಾರ್ಲಿ ನಾಯಿ ಕೂಡ ಈ ಬಾರಿಯ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಲಿದೆ. ಇನ್ನು ಈ ವಿಷಯದ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅಂತ ಕೆಳಗಡೆ ಕಮೆಂಟ್ ಮಾಡಿ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.